ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಧಿಕಾರದಲ್ಲಿರುವ ಅಧ್ಯಕ್ಷರೊಬ್ಬರ ಭಾವಚಿತ್ರವು ದೇಶದ ಅಧಿಕೃತ ಪಾಸ್ಪೋರ್ಟ್ ಪುಟಗಳಲ್ಲಿ ಮುದ್ರಿಸಲಾಗ್ತಾ ಇದ್ದು, ಇದು ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಮೆರಿಕದ 250ನೇ ವರ್ಷದ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಡೊನಾಲ್ಡ್ ಟ್ರಂಪ್ ಅವರ ಫೋಟೋ ಮತ್ತು ಸಹಿ ಇರುವ ವಿಶೇಷ ಆವೃತ್ತಿಯ ಪಾಸ್ಪೋರ್ಟ್ಗಳನ್ನ ಬಿಡುಗಡೆ ಮಾಡಲಾಗುವುದು ಅಂತ ವೈಟ್ ಹೌಸ್ ಹೇಳಿದೆ. ಪಾಸ್ಪೋರ್ಟ್ನ ಒಳಗಿನ ಪುಟವೊಂದರಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ಪಠ್ಯದ ಮೇಲೆ ಟ್ರಂಪ್ ಅವರ ಅಧಿಕೃತ ಭಾವಚಿತ್ರ ಇರುತ್ತೆ. ಅದರ ಕೆಳಗೆ ಅವರ ಸಹಿ ಚಿನ್ನದ ಬಣ್ಣದಲ್ಲಿ ಮುದ್ರಿತವಾಗಿರುತ್ತೆ ಅಂತ ತಿಳಿಸಿದೆ. ಈ ವಿಶೇಷ ಪಾಸ್ಪೋರ್ಟ್ಗಳು ಕೇವಲ 25,000ದಿಂದ 30,000 ಪ್ರತಿಗಳಲ್ಲಿ ಮಾತ್ರ ಲಭ್ಯವಿರಲಿದ್ದು, ವಾಷಿಂಗ್ಟನ್ ಪಾಸ್ಪೋರ್ಟ್ ಏಜೆನ್ಸಿಯಲ್ಲಿ ಅರ್ಜಿ ಸಲ್ಲಿಸುವ ಅಮೆರಿಕನ್ ನಾಗರಿಕರಿಗೆ ಮಾತ್ರ ಸಿಗಲಿದೆ. ಸಾಮಾನ್ಯವಾಗಿ ಅಬ್ರಹಾಂ ಲಿಂಕನ್, ಜಾರ್ಜ್ ವಾಷಿಂಗ್ಟನ್ ಇಂತಹ ಐತಿಹಾಸಿಕ ವ್ಯಕ್ತಿಗಳ ಚಿತ್ರಗಳಿರ್ತಿದ್ದ ಜಾಗದಲ್ಲಿ ಈಗ ಟ್ರಂಪ್ ತಮ್ಮದೇ ಚಿತ್ರವನ್ನ ಸೇರಿಸ್ತಾ ಇರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಅವರ ಪ್ರಭಾವ ಕೇವಲ ಪಾಸ್ಪೋರ್ಟ್ಗೆ ಸೀಮಿತವಾಗಿಲ್ಲ. ಅಮೆರಿಕದ ಕರೆನ್ಸಿ ನೋಟುಗಳ ಮೇಲೆ ಅವರ ಸಹಿ ಇರಲಿದೆ. ಅಲ್ಲದೆ ರಾಜಧಾನಿಯಲ್ಲಿರುವ ಹಲವಾರು ಸರ್ಕಾರಿ ಕಟ್ಟಡಗಳ ಮೇಲೆ ಅವರ ಬ್ಯಾನರ್ಗಳನ್ನ ಇರಿಸಲಾಗಿದ್ದು, ಕೆನಡಿ ಸೆಂಟರ್, ಈಗ ವಿಸರ್ಜಿಸಲಾದ ಯುಎಸ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್ಗೆ ಅವರ ಹೆಸರನ್ನ ಸೇರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಟ್ರಂಪ್ ಅವರ ಈ ನಿರ್ಧಾರಗಳನ್ನ ವಿರೋಧ ಪಕ್ಷದ ಡೆಮೊಕ್ರಾಟ್ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ವ್ಯಕ್ತಿ ಆರಾಧನೆಯ ಪರಮಾವಧಿ ಮತ್ತು ದೇಶದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಧಕ್ಕೆ ತರೋ ಪ್ರಯತ್ನ ಅಂತ ಟೀಕೆ ಮಾಡಿದ್ದಾರೆ. ಅಮೆರಿಕ ಇತಿಹಾಸದಲ್ಲಿ ರಾಷ್ಟ್ರಪಿತನ ಸ್ಥಾನ ಪಡೆಯೋದಕ್ಕೆ ಟ್ರಂಪ್ ಈ ಹಾದಿ ತುಳಿತಾ ಇದ್ದಾರೆಯೇ ಅನ್ನೋ ಅನುಮಾನವನ್ನ ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ಪಾಸ್ಪೋರ್ಟ್ಗಳು ಸಾಮಾನ್ಯವಾಗಿ ದೇಶದ ಸಾಂಸ್ಕೃತಿಕ, ಐತಿಹಾಸಿಕ, ಭೌಗೋಳಿಕ ಗುರುತುಗಳನ್ನ ಪ್ರತಿಬಿಂಬಿಸೋ ದಾಖಲೆಗಳು. ಜೀವಂತ ನಾಯಕರ ಚಿತ್ರವನ್ನ ಅದರಲ್ಲಿ ಸೇರಿಸುವುದು ತೀರಾ ಅಪರೂಪ. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿರುವ ನಾಯಕನ ಚಿತ್ರವನ್ನ ಪಾಸ್ಪೋರ್ಟ್ನಲ್ಲಿ ಬಳಸೋ ಪದ್ಧತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಈ ರೀತಿಯ ವಿಶೇಷ ಪಾಸ್ಪೋರ್ಟ್ನಲ್ಲಿ ಕಾಣಿಸಿಕೊಳ್ಳುವ ಮೊದಲ ಅಮೆರಿಕ ಅಧ್ಯಕ್ಷರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಟೀಕೆ ಮತ್ತು ವಿರೋಧ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಮಾತ್ರವಲ್ಲದೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಮೇಲೆ ಕೂಡ ಟೀಕೆಯ ಮಳೆ ಸುರಿತಾ ಇದೆ. ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿಗಳ ಮೇಲೆ ಗಮನ ಹರಿಸೋ ಬದಲು ಟ್ರಂಪ್ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನ ಹೆಚ್ಚಿಸೋ ಕೆಲಸದಲ್ಲಿ ಇವರು ತೊಡಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಶೇಷವಾಗಿ ಇರಾನ್ ಸಂಬಂಧಿತ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಇಂತಹ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೇಳಿಬರ್ತಾ ಇದೆ. ಸರ್ಕಾರದ ಸಂಪನ್ಮೂಲಗಳನ್ನ ವೈಯಕ್ತಿಕ ಪ್ರಚಾರಕ್ಕೆ ಬಳಸಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇತರೆ ದೇಶಗಳನ್ನ ಉದಾಹರಣೆಯಾಗಿ ಸಂದರ್ಭದಲ್ಲಿ ನೀಡಲಾಗ್ತಾ ಇದ್ದು, ಉತ್ತರ ಕೊರಿಯಾದಲ್ಲಿ ನಾಯಕ ಕಿಮ್ ಜಾಂಗ್ ಉನ್ ಅವರ ಪ್ರಭಾವ ವ್ಯಾಪಕವಾಗಿದ್ರು ಪಾಸ್ಪೋರ್ಟ್ನಲ್ಲಿ ಅವರ ಚಿತ್ರವನ್ನ ಬಳಸೋದಿಲ್ಲ, ಬದಲಾಗಿ ಪವಿತ್ರ ಪೆಕ್ಕು ಪರ್ವತದ ಚಿತ್ರವನ್ನ ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಮೆರಿಕದ ಪ್ರಸ್ತುತ ಪಾಸ್ಪೋರ್ಟ್ಗಳಲ್ಲಿ ಅಪೋಲೋ 11, ಚಂದ್ರನ ಮೇಲಿಳಿಯುವುದು, ಸ್ವಾತಂತ್ರ್ಯದ ಪ್ರತಿಮೆಯಂತಹ ಐತಿಹಾಸಿಕ ತಾಣಗಳು, ಘಟನೆಗಳನ್ನ ಮುದ್ರಿಸಲಾಗಿದೆ. ಇವು ರಾಷ್ಟ್ರದ ಸಂಯುಕ್ತ ಪರಂಪರೆಯನ್ನ ಪ್ರತಿನಿಧಿಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಈವರೆಗೂ ಮುದ್ರಿಸಲಾಗಿಲ್ಲ. ಇತ್ತೀಚಿನ ಅವಧಿಯಲ್ಲಿ ಟ್ರಂಪ್ ಆಡಳಿತ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ತನ್ನ ಗುರುತನ್ನ ಹೆಚ್ಚಿಸೋ ಪ್ರಯತ್ನ ಮಾಡ್ತಿದೆ ಅಂತ ಟೀಕೆ ವ್ಯಕ್ತವಾಗಿದೆ. ಕೆಲವು ಕಟ್ಟಡಗಳಲ್ಲಿ ಅವರ ಹೆಸರು, ಚಿತ್ರಗಳನ್ನ ಪ್ರದರ್ಶಿಸುವುದು, ಕೆಲವು ಸಂಸ್ಥೆಗಳ ಹೆಸರಿನಲ್ಲಿ ಬದಲಾವಣೆ ಮಾಡೋ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಟ್ರಂಪ್ ಅವರ ಫೋಟೋ ಪಾಸ್ಪೋರ್ಟ್ನಲ್ಲಿ ಸೇರಿಸುವ ಯೋಜನೆ ಕೇವಲ ಸ್ಮಾರಕ ಕ್ರಮವಾಗಿದ್ರು ಅದರ ಹಿಂದಿರುವ ರಾಜಕೀಯ ಸಂಕೇತಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ಪರಿಣಾಮ, ರಾಷ್ಟ್ರದ ಗುರುತಿನ ಮೇಲೆ ಅದರ ಪ್ರಭಾವದ ಕುರಿತು ಅಮೆರಿಕದಲ್ಲಿ ಗಂಭೀರ ಹಾಗೂ ದೀರ್ಘ ಚರ್ಚೆಗಂತೂ ಕಾರಣವಾಗಿದೆ. ಇನ್ನು ಅಮೆರಿಕದ ಇತಿಹಾಸದ ಬಗ್ಗೆ ನೋಡೋದಾದ್ರೆ, ಅಮೆರಿಕ ಇತಿಹಾಸ ಸ್ಥಳೀಯ ಅಮೆರಿಕನ್ನರ ಸಂಸ್ಥೆಯಿಂದ ಆರಂಭವಾಗಿ 1607ರಲ್ಲಿ ಇಂಗ್ಲಿಷ್ ವಸಾಹತುಗಳ ಸ್ಥಾಪನೆ, 1776ರ ಸ್ವಾತಂತ್ರ್ಯ ಘೋಷಣೆ, ಅಂತರ್ಯುದ್ಧ ಮತ್ತು ನಂತರದ ಮಹತ್ತರ ಕೈಗಾರಿಕಾ ಪ್ರಗತಿಯನ್ನು ಒಳಗೊಂಡಿದೆ. 18ನೇ ಶತಮಾನದಿಂದ ಜಗತ್ತಿನ ಪ್ರಮುಖ ಶಕ್ತಿಶಾಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆದ ಈ ದೇಶ 50 ರಾಜ್ಯಗಳನ್ನ ಒಳಗೊಂಡ ಫೆಡರಲ್ ಗಣರಾಜ್ಯವಾಗಿದೆ. ಕೈಗಾರಿಕಾ ಕ್ರಾಂತಿ ಮತ್ತು ವಿಶ್ವ ಸಮರದ ಬಗ್ಗೆ ನೋಡೋದಾದ್ರೆ 19-20ನೇ ಶತಮಾನದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ ಕಂಡಿದೆ. ವಿಶ್ವ ಸಮರ 1 ಮತ್ತು 2ರಲ್ಲಿ ಪ್ರಮುಖ ಪಾತ್ರ ವಹಿಸಿ ಜಾಗತಿಕ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಇನ್ನು ಶೀತಲ ಸಮರ, ನಾಗರಿಕ ಹಕ್ಕುಗಳ ಹೋರಾಟ, ಭಯೋತ್ಪಾದನೆ ವಿರುದ್ಧದ ಯುದ್ಧಗಳು ಆಧುನಿಕ ಅಮೆರಿಕದ ಇತಿಹಾಸದ ಪ್ರಮುಖ ಘಟನೆಗಳಾಗಿವೆ.